ಕಲ್ಯಾಣೋತ್ಸವನ ಮಾಡಿದ್ದಾರೆ. ಊರಿಗೆ, ಕ್ಷೇತ್ರಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ನಮ್ಮ ಪ್ರಧಾನಮಂತ್ರಿಗಳಿಗೆ, ನಮ್ಮ MP ಮಂಜುನಾಥ್ ಅವರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೆ ಪೂಜೆಯನ್ನು ಕಲ್ಯಾಣೋತ್ಸವನ ಮಾಡಿದರೆ ಹನುಮಂತಪ್ಪನವ್ರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಗಳು, ಶುಭಾಶಯಗಳನ್ನು ಕೋರ್ತೀನಿ. ಜೊತೆಗೆ BBMP ಎಲೆಕ್ಷನ್ ಆಗುತ್ತದೋ ಅಂತ ಕೆಲವರು ಬಹಳ ಗೊಂದಲದಲ್ಲಿ ಇದ್ದಾರೆ, ಅಂತವರಿಗೆ ತಾವು ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಕೇಳಿ. ಜೊತೆಗೆ ಅವ್ರ ಹುಟ್ಟುಹಬ್ಬ ತಾವೆಲ್ಲ ಬಂದು ಭಾಗವಹಿಸಿದ್ರ, ನಿಜಕ್ಕೂ ನನಗೆ ಇವತ್ತೊಂದು ಸರ್ಪ್ರೈಸ್ ಅಂತ ಹೇಳ್ಬೋದು. ನನಗೆ ಹುಟ್ಟುಹಬ್ಬ ಅಂತ ಹೇಳಿರ್ಲಿಲ್ಲ ಅವರು. ಇವತ್ತು ಈ ತರ ಶ್ರೀನಿವಾಸ ಕಲ್ಯಾಣೋತ್ಸವ ಬಂದು ಭಾಗ ಆಗ್ಬೇಕಂತ ಹೇಳಿದ್ರು. ನಾನು ಇಲ್ಲಿ ಬಂದ ಮೇಲೆ ಅವರು ಬ್ಯಾನರು ಫ್ಲೆಕ್ಸ್ ಎಲ್ಲ ನೋಡಿದ ಮೇಲೆ ಹುಟ್ಟುಹಬ್ಬ ಅಂತ ಗೊತ್ತಾಯ್ತು. ಹಾಗಾಗಿ ನನ್ನ ಆತ್ಮೀಯರು ಮತ್ತು ಸೋದರಂತ ಹನುಮಂತಯ್ಯವರ ಹುಟ್ಟುಹಬ್ಬ ಇವತ್ತು 54 ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಕೌನ್ಸಿಲರ್ ಆದಂಥ ಟೈಮ್ದಲ್ಲಿ ಅವರು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ದೇವರು ಒಂದು ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಒಳ್ಳೆಯವ್ರಿಗೆ ಒಳ್ಳೇದು ಯಾವತ್ತು ದೇವ್ರು ಕಲ್ಲು ಹಿಡಿದ್ರು. ಇವತ್ತು ನೋಡಿ, ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅವ್ರಿಗೋಸ್ಕರ ಮಾಡಲಿಲ್ಲ, ಇಡೀ ಇದು ಉತ್ತರಳ್ಳಿ ಒಂದು ಎಲ್ಲರಿಗಾಗಲಿ ಸುತ್ತಮುತ್ತ ಜನಗಳಿಗಾಗಲಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ವೆಂಕಟರಮಣ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. DS Max ಇಂದ 1 ಲಕ್ಷ ಮನೆ ನೀಡಿದ್ದೀರಾ, ಸೊ ಇದ್ರ ಬಗ್ಗೆ 2030 1 ಲಕ್ಷ ಆಗೇ ಆಗುತ್ತೆ. ಈಗ ಆಲ್ರೆಡಿ ಒಂದು 50,000 ಪ್ಲಸ್ 20,000 70,000 ಮನೆ ಕಂಪ್ಲೀಟ್ ಆಗಿದೆ. ನಂದು ಮೇನ್ ಕಾನ್ಸೆಪ್ಟ್ ಏನಂದ್ರೆ, ಯಾರು ರೆಂಟಲ್ ಮನೇಲಿದ್ದಾರೆ ಅವ್ರು ಒಂದು ಸ್ವಂತ ಮನೆ ಮಾಡಬೇಕು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ನಮ್ಮ ಬಡಾವಣೆಯ ಮುಖ್ಯಸ್ಥರಾದ ಶ್ರೀ ಹನುಮಂತಯ್ಯ ಸರ್ ಅವರಿಗೆ ನಮ್ಮ ಸ್ಫೂರ್ತಿ ವೆಲ್ಫೇರ್ ಅಸೋಸಿಯೇಷನ್ನು ಹಾಗೂ ಸ್ವಾಮಿ ವಿವೇಕಾನಂದ ರಸ್ತೆ, ವಿನಾಯಕನಗರ ರಸ್ತೆಯ ನಿವಾಸಿಗಳಿಂದ ಈ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅವರ ವೃತ್ತಿ ಜೀವನ ಹೀಗೆ ಸುಖದಾಯಕವಾಗಿರಲಿ, ಹಾಗೆ ಮುಂದೆ ಸಾಗಲಿ. ಅವರಿಗೆ ನಮ್ಮೆಲ್ಲರ ಬೆಂಬಲ ಸದಾ ಇರುತ್ತೆ. ಹಾಗೆ ಅವರ ಹುಟ್ಟುಹಬ್ಬ ಇದೇ ರೀತಿ ಪ್ರತಿ ವರ್ಷ ಅದ್ಧೂರಿಯಾಗಿ ನಡೆಯಲಿ ಅಂತ ನಮ್ಮೆಲ್ಲರ ಆಶಯ.